ನನ್ನ ಹೆಸರು ಯತೀಶ್ ಅಂತಂದು, ತಂದೆ ಹೆಸರು ಉಮಾಪತಿ, ಕ್ಯಾಸಿಂಕೆರೆ ಗ್ರಾಮ, ದಾವಣಗೆರೆ ಡಿಸ್ಟ್ರಿಕ್ಕು, ಹೊನ್ನಾಳಿ ತಾಲೂಕು. ಒಂದು MBA ಗ್ರಾಜ್ಯುಯೇಟ್ ಕಂಪ್ಲೀಟ್ ಆಗಿದೆ, ಗೋಲ್ಡ್ ಮೆಡಲಿಸ್ಟು. ಬಟ್ ಕಾರಣಾಂತರಗಳಿಂದ ನಾನು ವೃತ್ತಿಲಿ ವ್ಯವಸಾಯನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಾನು ನಮ್ಮ ತಂದೆಯವರು ಸೇರ್ಕೊಂತ ಈಗ 20 ವರ್ಷದಿಂದನೂ ತೋಟ ನೋಡ್ಕೊತಾ ಬರ್ತಾ ಇದ್ದೀವಿ. ನಮ್ಮದು 8 ಎಕರೆ ಅಡಿಕೆ ತೋಟ ಇದೆ. ಕಳೆದ 22-23 ವರ್ಷದಿಂದ ರಾಸಾಯನಿಕ ಗೊಬ್ಬರನೇ ಯೂಸ್ ಮಾಡ್ಕೊತಾ ಬರ್ತಾ ಇದ್ವಿ. ಕೋರಮಂಡಲ್ ಅನ್ನೋ ಕಂಪ್ನಿಯಿಂದ ಅರೆಕಾ ಶಕ್ತಿ ಅಂತ ಅಡಿಕೆ ಬೆಳೆಗಾಗಿನೇ ಮಾಡಿರೋಂಥ ಗೊಬ್ಬರದ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರು. ಆ ಇನ್ಫಾರ್ಮೇಷನಿಂದ ಲಾಸ್ಟ್ ಇಯರ್ ಜೂನ್ ಜುಲೈ, ಹಾಗೆ ಈ ಇಯರ್ ಜೂನ್ ಜುಲೈ, ಲಾಸ್ಟ್ ಇಯರ್ ಡಿಸೆಂಬರಲ್ಲಿ, ಈ ಇಯರ್ ಡಿಸೆಂಬರಲ್ಲಿ 4 ಬಾರಿ ಈಗ ಅರೆಕಾ ಶಕ್ತಿ ಅನ್ನೋ ಗೊಬ್ಬರನ ಎಕರೆಗೆ 4 ಚೀಲದಂತೆ 8 ಎಕರೆಗೂ ಬಳಸಿದ್ದೀವಿ ಅರೆಕಾ ಶಕ್ತಿಯಿಂದ. ಈ ಅರೆಕಾ ಶಕ್ತಿಯಿಂದ ತುಂಬ ಬೆಳವಣಿಗೆ ನೋಡ್ತಾ ಇದ್ದೀವಿ ನಾವು. ಲಾಸ್ಟ್ ಇಯರ್ ಅಡಿಕೆ ಬಂದಿರೋದಕ್ಕೂ ಈ ಇಯರ್ ಅಡಿಕೆಗೂ ಒಂದು 3 ಕ್ವಿಂಟಾಲ್ ಜಾಸ್ತಿ ಆಗಿದೆ. ಲಾಸ್ಟ್ ಇಯರ್ 8 ಎಕರೆಗೆ ಒಂದು 28 ಕ್ವಿಂಟಾಲ್ ಬಂದಿತ್ತು. ಈ ವರ್ಷ 8 ಎಕರೆಗೆ 31 ಕ್ವಿಂಟಾಲ್ ಅಡಿಕೆ ಬಂದಿದೆ. ಇಲ್ಲಿ ಏನು ಚೇಂಜಸ್ ಅಂದರೆ ಅರೆಕಾ ಶಕ್ತಿ ಯೂಸ್ ಮಾಡ್ತಾ ಇದ್ದಾಗಿಂದನೂ ಸ್ವಲ್ಪ ಅಡಿಕೆ ತೂಕ ಜಾಸ್ತಿ ಆಗಿದೆ. ಹಾಗೆ ಗರಿಗಳು ಸ್ವಲ್ಪ ಗೊಬ್ಬರ ಹಾಕಿದಾಗ ಗರಿಗಳಲ್ಲಿ ಹಸಿರು ಜಾಸ್ತಿ ಕಾಣುತ್ತೆ. ಅಡಿಕೆ ಹೊಡೆಯುತ್ತಲ್ಲ, ಅಂಡು ಹೊಡ್ಕ ಅಂತಾರಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ. ಇಲ್ಲಿ ಅರೆಕಾ ಶಕ್ತಿಗೂ ರಾಸಾಯನಿಕ ಗೊಬ್ಬರಕ್ಕೂ ಏನು ವ್ಯತ್ಯಾಸ ಅಂದರೆ, ರಾಸಾಯನಿಕ ಗೊಬ್ಬರದಲ್ಲಿ ಪರ್ಟಿಕ್ಯುಲರ್ ಒಂದೊಂದೇ ಗೊಬ್ಬರದಲ್ಲಿ ಒಂದೊಂದು ಅಂಶ ಇರುತ್ತೆ. ಅರೆಕಾ ಶಕ್ತಿಲಿ ಏನು ವಿಶೇಷ ಅಂದರೆ ಒಂದು 7 ಪೋಷಕಾಂಶಗಳನ್ನು ಒಂದೇ ಗೊಬ್ಬರದಲ್ಲಿ ನೋಡ್ಬೋದು. ಹಾಗಾಗಿ ಅರೆಕಾ ಶಕ್ತಿಯಿಂದ ಬಹಳಷ್ಟು ಬೆಳವಣಿಗೆ ನೋಡಿದ್ದೀವಿ. ಕೋರಮಂಡಲ್ನ ಅರೆಕಾ ಶಕ್ತಿ ಸಾವಯವ ಗೊಬ್ಬರ ಆಗಿರೋದ್ರಿಂದ ಇದರಲ್ಲಿ ತುಂಬ ಲಾಭಗಳಿದ್ದಾವೆ. ಎಲ್ಲರೂ ಕೋರಮಂಡಲ್ನ ಅರೆಕಾ ಶಕ್ತಿನ ತೋಟದಲ್ಲಿ ಬಳಸಿ ಅಡಿಕೆ ತೂಕನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದು.